ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಹಣ್ಣುಗಳ ರಾಜನೇ ಅಂತಂತೀವಿ. ಮ್ಯಾಂಗೋ ಸೀಸನ್ ಇವಾಗ. ಮಾವಿನ ಹಣ್ಣು ಸೀಸನಲ್ಲಿ ಒಂದು ಮಾವಿನ ಹಣ್ಣು ರಸಾಯನ ಮಾಡದಿದ್ರೆ ಹೇಗಲ್ವಾ? ಹಾಗೆ ಇವತ್ತು ನಾವೊಂದು ಮಾವಿನ ಹಣ್ಣು ರಸಾಯನ ಮಾಡುವಂತ ಹೊರಟಿದ್ದೇವೆ. ಲಾಲ್ಬಾಗಲ್ಲಿ ಮ್ಯಾಂಗೋ ಮೇಳ ನಡೀತಾ ಇತ್ತು. ನಿನ್ನೆ ಹೋಗಿ ತಗೊಂಡು ಬಂದಿದ್ದು. ಫಸ್ಟ್ ಇವಾಗ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದುಕೊಳ್ಬೇಕು. ಈಗ ನೀವು ಅಂದ್ಕೊಳ್ಬೋದು, ಪೀಲರಲ್ಲಾದರೆ ಈಸಿಯಾಗಿ ಆಗುತ್ತಲ್ಲ ಅಂತ. ಪೀಲರಲ್ಲಿ ಸ್ವಲ್ಪ ಜಾಸ್ತಿ ಸಿಪ್ಪೆನೂ ಜಾಸ್ತಿ ಹೋಗುತ್ತೆ. ಈ ಥರ ಕಟ್ ಮಾಡಿದ್ರೆ ಸಿಪ್ಪೆ ಜಾಸ್ತಿ ಹೋಗಲ್ಲ. ಅದಕ್ಕಾಗಿ ಈ ಥರ ಕಟ್ ಮಾಡ್ತಾ ಇದ್ದೇವೆ. ಇವಾಗ 2 ಆಲ್ಫೋನ್ಸೋ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದಿಟ್ಕೊಂಡಾಗಿದೆ. ಈಗ ಅದನ್ನು ಚಿಕ್ಕದಾಗಿ ಕೊಚ್ಚಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಸಕ್ಕರೆ ಹಾಕಿ ರಸಾಯನ ಮಾಡೋದು. ಈ ಥರ ಪೀಸ್ ಮಾಡ್ತಾ ಇದ್ದೇವೆ. ಉದ್ದಕ್ಕೆ ಕಟ್ ಮಾಡಿ ಆಯ್ತಲ್ಲ, ಇನ್ನೀಗ ಅಡ್ಡಕ್ಕೆ ಅದನ್ನು ಕಟ್ ಮಾಡಬೇಕು. ಆವಾಗಲೇ ಹೇಳಿದಂಗೆ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ನಡೆಯೋ ಹಾಗೆ ಈ ವರ್ಷವೂ ಮಾವು ಮತ್ತು ಹಲಸು ಮೇಳ ಸ್ಟಾರ್ಟ್ ಆಗಿದೆ. ಮೇ 24ನೇ ತಾರೀಕಿಂದ. ಅಲ್ಲಿ ಸ್ಪೆಷಾಲಿಟಿ ಏನಂದರೆ, ಶ್ರೀನಿವಾಸಪುರದಿಂದ ಮತ್ತು ಮಾಗಡಿಯಿಂದ ರೈತರು ಡೈರೆಕ್ಟಾಗಿ ಗ್ರಾಹಕರಿಗೆ ಸೇಲ್ ಮಾಡ್ತಾರೆ. ವೆರೈಟಿ ಸಿಗುತ್ತೆ, ಹಾಗೆಯೇ ಚೆನ್ನಾಗಿ ಬಲ್ತಿರೋ ಕಾಯಿನೂ ಸಿಗುತ್ತೆ. ಹೆಚ್ಚಿನ ಶಾಪ್ಗಳಿದೆ. ನಾವು ಸ್ವಲ್ಪ ನೋಡಿಕೊಂಡು ರೇಟ್ ಅಡ್ಜಸ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ವೆರೈಟಿ ಆಫ್ ಮ್ಯಾಂಗೋಸ್ ತಿನ್ಬೋದು. ಕಟ್ ಮಾಡಿದ ಮ್ಯಾಂಗೋನ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳುವ. ಈ ಥರ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಸಕ್ಕರೆ ಜೊತೆ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ನೋಡಿ, 2 ಮಾವಿನ ಹಣ್ಣಲ್ಲಿ ಇಷ್ಟು ಕಟ್ ಮಾಡಿದ ಮೇಲೆ ಇಷ್ಟು ಕ್ವಾಂಟಿಟಿ ಬಂತು. ಇನ್ನೀಗ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. ಮಾವಿನ ಹಣ್ಣಿನ ಸಿಹಿ ನೋಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದರೆ ಆಯ್ತು. ಇದೇನಪ್ಪ ಕಪ್ಪು ಸಕ್ಕರೆ ಅಂತ ತಿಳ್ಕೊಬೇಡಿ. ಇದು ನೈಸರ್ಗಿಕ ಬ್ರೌನ್ ಶುಗರ್, ಗ್ರಾಮರಾಜ್ಯ ಸಂಸ್ಥೆಯಿಂದ ತೊಗೊಂಡು ಬಂದಿದ್ದು. ನಾನಿವಾಗ ಒಂದು 4 ಸ್ಪೂನ್ ಹಾಕ್ತಾ ಇದ್ದೇನೆ. ನಾವು ಇವತ್ತು ಸಕ್ಕರೆ ಹಾಕಿ ಮಾಡ್ತಾ ಇದ್ದೇವೆ. ಅದಕ್ಕೆ ಬೆಲ್ಲ ಹಾಕಿನೂ ಮಾಡ್ಬೋದು. ಸಕ್ಕರೆ ಹಾಕಿದರೆ ಜಾಸ್ತಿ ಟೇಸ್ಟ್ ಅನಿಸೋದು. ಸಕ್ಕರೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಕಾಯಿ ಹಾಲು ಮಾಡಬೇಕು. ನೆಕ್ಸ್ಟ್ ನೋಡಿ, ಈ ಥರ ಹಣ್ಣು ಕಾಯಿನ ತಗೊಳ್ಳಿ. ಹಾಲು ಚೆನ್ನಾಗಿ ಬರುತ್ತೆ ಅದರಿಂದ, ಕಾಯಿ ಹಾಲು. ಇದನ್ನೀಗ ತುರಿದು ಬಿಟ್ಟು ಅದೊಂದು ಕಾಯಿ ಹಾಲು ತೆಗಿಬೇಕು. ಒಂದು ಫುಲ್ ತೆಂಗಿನಕಾಯಿಯನ್ನು ತುರಿದು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಈ ದೊಡ್ಡ ಮಿಕ್ಸಿ ಜಾರನ್ನೇ ಯೂಸ್ ಮಾಡಿ ತೆಂಗಿನ ಹಾಲನ್ನು ತೆಗಿಲಿಕ್ಕೆ. ಅಂದರೆ ಈ ದೊಡ್ಡ ಮಿಕ್ಸಿ ಜಾರನ್ನೇ ತಗೊಳ್ಳಿ. ಇದರಲ್ಲಿ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿ ಹಾಲು ತೆಗಿಬೇಕು. ಇನ್ನು ನೆಕ್ಸ್ಟ್ ತೆಂಗಿನ ಹಾಲನ್ನು ತೆಗಿತಾ ಇದ್ದೇವೆ. ಈ ಥರ ಒಂದು ಪಾತ್ರೆ ತಗೊಂಡು ಅದ್ರ ಮೇಲೆ ಸೋಸುವ ಬಟ್ಟೆ ಹಾಕಿ ಗ್ರೈಂಡ್ ಮಾಡಿದ ತೆಂಗಿನ ತುರಿಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಇಷ್ಟೇ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇನ್ನು ಬಟ್ಟೆಗೆ ಹಾಕಿ ಹಾಲು ತೆಗೆಯೋದು. ಆಮೇಲೆ ಕಾಯಿ ಹಾಲಿಗೆ ಮಂದವಾದ ತೆಂಗಿನ ಹಾಲಿದ್ರೆ ಅದು ಟೇಸ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ತೆಂಗಿನ ಹಾಲಿಗೆ. ಇವಾಗ ಇದನ್ನು ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಅದನ್ನು ಹಿಂಡಬೇಕು. ನೋಡಿ, ಸೂಪರಾದ ಮಂದವಾದ ತೆಂಗಿನ ಹಾಲು ಬರ್ತಾ ಇದೆ ನೋಡಿ. ನೋಡಿ, ಇಷ್ಟು ಕಾಯಿ, ಒಂದು ತೆಂಗಿನಕಾಯಿಯಲ್ಲಿ ಇಷ್ಟು ತೆಂಗಿನ ಹಾಲು ಬಂದಿದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮಗೊಬ್ಬರು ಪೀಡಿಯಾಟ್ರಿಷನ್ ಹೇಳಿದ್ದು, ಮಕ್ಕಳಿಗೆ ಮೋಷನ್ ಎಲ್ಲ ಕರೆಕ್ಟ್ ಆಗ್ತಿಲ್ಲ ಅಂದರೆ ಈ ತೆಂಗಿನ ಹಾಲನಿಗೆ ಕುಡಿಸಿದರೆ ತುಂಬ ಒಳ್ಳೆಯದಂತೆ. ಕರೆಕ್ಟಾಗಿ ಮೋಷನ್ ಆಗ್ತದೆ. ಮಕ್ಕಳು ಡೈರೆಕ್ಟಾಗಿ ತೆಂಗಿನ ಹಾಲು ಕುಡಿಯೋದಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಒಂದು ಸ್ವಲ್ಪ ಚಿಕ್ಕದಾಗಿ ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ರು ಓಕೆ. ಈಗ ನೋಡಿ, ಇದನ್ನೊಂದು ನಿಮಗೆ ಅಳತೆಗೋಸ್ಕರ ಈಗ ಒಂದು ಲೋಟಕ್ಕೆ ಹಾಕ್ತಾ ಇದ್ದೇವೆ. ಇಷ್ಟು ತೆಂಗಿನ ಹಾಲು ಬಂದಿದೆ ನೋಡಿ. 300 ml, ಆಲ್ಮೋಸ್ಟ್ 300 mlನ ಲೋಟ ಇದು. 300 ml ತೆಂಗಿನ ಹಾಲು ಬಂದಿದೆ. ಅದೇ ಕಡಿದ ತೆಂಗಿನ ತುರಿಗೆ ಉಂಟಲ್ಲ, ಇನ್ನು ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಸೋಸಿದರೆ ಇನ್ನೂ ಸ್ವಲ್ಪ ಹಾಲು ಬರ್ತದೆ.
ಈಗ ಪಾಯಸ ಎಲ್ಲ ಮಾಡುವಾಗ 2ನೇ ತೆಂಗಿನ ಹಾಲನ್ನು ಯೂಸ್ ಆಗ್ತದೆ. ಇದಕ್ಕೆ ರಾಸಾಯನಿಕ ಅಷ್ಟೊಂದು ಯೂಸ್ ಇಲ್ಲ, ಯಾಕಂದರೆ ಮಂದ ತೆಂಗಿನ ಹಾಲು ಹಾಕಿದರೆ ಒಳ್ಳೆಯದಾಗೋದು. ನೋಡಿ ಈಗ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಹಿಂಡ್ಕೊಂಡ್ರೆ ಇಷ್ಟು ಮತ್ತೆ ಹಾಲು ತೆಂಗಿನ ಹಾಲು ಬಂತದೆ ಅಲ್ಲಿ. ಸೂಪರ್. ಇನ್ನೀಗ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈಗ ಸಕ್ಕರೆ ಇದರ ಜೊತೆ ಮಾವಿನ ಹಣ್ಣಿನ ಜೊತೆ ಚೆನ್ನಾಗಿ ಬೆರೆತಿದೆ ಆಯಿತಾ. ಇವಾಗ ತೆಂಗಿನ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಡುವ. ಎಷ್ಟು ನಾವು ಮಾಡಿದ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಂತ ಒಂದು ಸಾರಿ ನೋಡ್ಕೊಳ್ಬೇಕು. ಸ್ವಲ್ಪ ಹಾಕ್ಬೋದು ಇದಕ್ಕೆ. ಮತ್ತು ಸ್ವೀಟ್ ನೋಡ್ಕೊಂಡು ಹಾಕೋದು. ಕೆಲವು ಎಳ್ಳು ಒಗ್ಗರಣೆ ಹಾಕ್ತಾರೆ, ಕಪ್ಪು ಎಳ್ಳನ್ನು ಟ್ರೆಡಿಷನಲ್ ಆಗಿ ಅದು ಆ ಥರ ಮಾಡ್ತಾರೆ. ಬಟ್ ಅದು ಇಷ್ಟ ಇಲ್ಲ ಅಂತಂದರೆ ಹಾಕದೇ ಇದ್ರೆ ಆಯ್ತು ಅಷ್ಟೇ. ನೋಡಿ ಈಗ ಮಾವಿನ ಹಣ್ಣಿನ ರಸಾಯನ ರೆಡಿ. ಈ ಮ್ಯಾಂಗೋ ಸೀಸನಲ್ಲಿ ನೀವು ಒಂದು ಮಾವಿನ ಹಣ್ಣಿನ ರಸಾಯನ ಮಾಡಿ, ಇಷ್ಟ ಆಗುತ್ತೆ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದನ್ನು ಬೇಕಿದ್ರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಕುಡಿದ್ರೆ ಮತ್ತು ಟೇಸ್ಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಭಾವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.